ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾವಿವತ್ತು ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಹೊರಗಿನ ಒಡನಾಟ, ತನ್ನ ಕೆಲಸ, ಹೊಟ್ಟೆಯಲ್ಲಿ ಇರುವ ಮಗು ಎಂದುಕೊಂಡು ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ಹೊಸ ಜೀವನವನ್ನು ಉತ್ಸಾಹದಿಂದ ಜೀವಿಸತೊಡಗಿದಳು ಇಚ್ಛಾ. ಹೋಟೆಲ್ ರಿಸೆಪ್ಷನಿಸ್ಟ್ ಕೆಲಸ ಕನ್ಸ್ಟ್ರಕ್ಷನ್ ಫೀಲ್ಡ್ನಷ್ಟು ಹಿತ ಅನ್ನಿಸದಿದ್ದರೂ ಹೇಗೋ ನಡೆದುಕೊಂಡು ಹೋಗುತ್ತಿತ್ತು. ಅಂದು ಅವಳಿಗೆ ನೈಟ್ ಡ್ಯೂಟಿ. ಎಂದಿನಂತೆ 6 ಗಂಟೆಗೆ ತಲುಪದೆ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದ ಕಾರಣ ಬರುವಾಗ ಸ್ವಲ್ಪ ತಡವಾಗಿತ್ತು. ಮೊದಲೇ ಡೇ ಡ್ಯೂಟಿಯ ಹುಡುಗಿಯ ಹತ್ತಿರ ಮಾತನಾಡಿ ಲೇಟಾಗಿ ಬಂದಿದ್ದಳು. ಲೇಟಂದು ಇಷ್ಟು ಲೇಟಾಗ ಬರೋದು ಇಚ್ಛಾ? ಈಗಲೇ ಗಂಟೆ 8 ಆಗ್ತಾ ಬಂತು. ನಾನು ಯಾವಾಗ ಮನೆಗೆ ಹೋಗೋದು ಎನ್ನುತ್ತಾ ಅವಸರದಲ್ಲಿ ತನ್ನ ಬ್ಯಾಗ್ ಹಿಡಿದು ಓಡು ನಡಿಗೆಯಲ್ಲಿಯೇ ಹೊರಟು ಹೋದಳು. ನೋಡು ಮುದ್ದು, ಆಗ ಎಲ್ರಿಗೂ ನಾನು ಬೈದು ಕೆಲಸ ಮಾಡಿಸ್ತಿದ್ದೆ, ಆದರೆ ಈಗ ಇವಳ ಕೈಯಿಂದ ನಾನು ಉಗಿಸ್ಕೋಬೇಕಾಗಿದೆ ಎಂದು ಉದರದ ಮೇಲೆ ಕೈ ಇರಿಸಿ ಮಾತಾಡಿದಳು. ಆಮೇಲೆ ನೀನು ದೇವ್ರ ಥರ ತಂಟೆ ಮಾಡದೆ ಇರಬೇಕು ಪುಟ್ಟ. ಸ್ವಲ್ಪ ಹೊತ್ಬಿಟ್ಟು ಏನಾದರೂ ತಿನ್ನೋಣ ಆಯಿತಾ? ಅಲ್ಲಿವರೆಗೂ ಸೈಲೆಂಟಾಗಿರಬೇಕು ಎಂದು ಮಗುವಿನ ಜೊತೆ ಮಾತನಾಡಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು. ಅಂದು ಎಂಟ್ರಿಯಾದ ಮಾಹಿತಿಗಳನ್ನು ಪರೀಕ್ಷಿಸಿ, ಇವತ್ತು ಈಗಲೇ ಎಲ್ಲ ಫುಲ್ ಆಯಿತಾ, 1-2 ರೂಮ್ ಮಾತ್ರ ಖಾಲಿ ಇರೋದು ಎಂದು ತನ್ನ ಕೆಲಸ ಮುಂದುವರೆಸಿದಳು. ಆಗಾಗ ಬರುತ್ತಿದ್ದ ಕಾಲ್ಗಳನ್ನು ಅಟೆಂಡ್ ಮಾಡುತ್ತಾ ರೂಮ್ಗಳಿಂದ ಯಾವುದಾದರೂ ಬೇಡಿಕೆ ಬಂದರೆ ಅವರ ಬೇಡಿಕೆಗೆ ತಕ್ಕಂತೆ ಸ್ಪಂದಿಸುತ್ತಿದ್ದಳು. ಅಷ್ಟರಲ್ಲಿ ಮ್ಯಾನೇಜರ್ನಿಂದ ಕರೆ ಬಂತು. ಇದೊಂದು ಜೊಲ್ಪಾಟಿ, ಯಾವಾಗ ನೋಡಿದ್ರೂ ಬಾಯಿಯಿಂದ ಜೊಲ್ ಸುರಿತಾನೆ ಇರುತ್ತೆ, ಇವನ್ ಮೂತಿಗೆ ಪ್ಲಾಸ್ಟರ್ ಕವರ್ ಆಗಬೇಕು ಎಂದು ಬೈದುಕೊಳ್ಳುತ್ತಲೇ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದಳು. ಮ್ಯಾನೇಜರ್ ಪರ್ಮಿಷನ್ ಕೇಳಿ ಒಳ ಹೋದವಳನ್ನು ಮೇಲಿನಿಂದ ಕೆಳಗೆ ನೋಡುತ್ತಾ, ಏನು ಇಚ್ಛಾ, ಇವತ್ತಿನ ಅಪ್ಡೇಟ್ ಕೊಟ್ಟಿಲ್ಲ, ಪ್ರತಿಯೊಂದು ಕೇಳಬೇಕಾ ನಿನಗೆ ಎಂದವನ ಕಣ್ಣುಗಳು ಇಚ್ಛಾಳನ್ನೇ ಸ್ಕ್ಯಾನ್ ಮಾಡುತ್ತಿತ್ತು. ಅವನ ಮುಂದೆ ಫೈಲ್ ಕುಕ್ಕಿದ ಇಚ್ಛಾ, ಎಲ್ಲ ಅಪ್ಡೇಟ್ ಆಗಿದೆ, ಬೇಕಾದರೆ ನೋಡ್ಕೊಳ್ಳಿ ಎಂದಳು. ಇಲ್ಲೇ ಇಟ್ಟೋದ್ರೆ ಇದನ್ನು ತೆಗೆದು ತೋರಿಸೋದ್ಯಾರು, ಎಲ್ಲ ಓಪನ್ ಮಾಡಿ ತೋರಿಸ್ಬೇಕು ಎಂದವನ ಮಾತಿನಲ್ಲಿ ಇದ್ದ ದ್ವಂದ್ವಾರ್ಥ ಅವಳ ಅರಿವಿಗೂ ಬಂದಿತ್ತು. ಥು, ಅಲ್ಕಟ್ ಬೇವರ್ಸಿ, ಇವನಿಗೆ ತೋರಿಸ್ಬೇಕಂತೆ ತೋರಿಸ್ಬೇಕು, ಒಂಟಿಯಾಗಿ ಹೊರಗೆಲ್ಲಾದರೂ ನನ್ನ ಕೈಗೆ ಸಿಗು, ಆಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ ಎಂದು ಒಳಗೊಳಗೆ ಬೈದುಕೊಂಡು ಹೊರಗೆ ಸೋಗಿನ ಮುಖವಾಡ ಧರಿಸಿ ವಿವರಿಸತೊಡಗಿದಳು. ಇಚ್ಛಾ ಬಾಗಿ ವಿವರಿಸುತ್ತಿದ್ದರೆ ಅವನ ಗಮನವೆಲ್ಲ ಅವಳ ಮೇಲೆಯೇ. ಅಷ್ಟರಲ್ಲಿಯೇ ಬಾಗಿಲು ದೂಡಿ ಒಳ ಬಂದಿದ್ದರು ಪೊಲೀಸ್. ಅವರನ್ನು ನೋಡಿ ಇಚ್ಛಾ ಸರಿಯಾಗಿ ನಿಂತರೆ ಮ್ಯಾನೇಜರ್ ಅವಳಿಂದ ಅಂತರ ಕಾಯ್ದುಕೊಂಡು ಸರಿಯಾಗಿ ಕೂತ. ನಿಮ್ಮ ರೊಮ್ಯಾನ್ಸ್ ಮುಗ್ದಿದ್ರೆ ನಮ್ಮ ತನಿಖೆಗೆ ಕೋಆಪರೇಟ್ ಮಾಡಿ ಎಂದ ಇನ್ಸ್ಪೆಕ್ಟರ್ ಮಾತು ಕೋಪ ತರಿಸಿತು. ಶಟಾಪ್ ಇನ್ಸ್ಪೆಕ್ಟರ್, ಬಾಯಿಗೆ ಬಂದಂತೆ ಮಾತಾಡಬೇಡಿ, ನೀವು ಕಂಡಿದ್ದೆ ಸತ್ಯ ಎಂದ್ಕೊಂಡು ಏನೇನೋ ಮಾತಾಡಬೇಡಿ, ನಿಮ್ಮ ಕೆಲಸ ಎಷ್ಟು ಅಷ್ಟನ್ನು ಮಾಡ್ಕೊಂಡು ಹೋಗಿ ಕೋಪದಿಂದ ಹೇಳಿದ ಇಚ್ಛಾ ಅಲ್ಲಿಂದ ಹೊರಗೆ ಹೋಗಲು ನೋಡಿದಳು. ಮಾಡೋದು ಹಲ್ಕ ಕೆಲಸ ಆದರೂ ಕೊಬ್ಬು ಜಾಸ್ತಿನೇ ಇದೆ ಎನ್ನುತ್ತಾ ಬಂದ ಇನ್ಸ್ಪೆಕ್ಟರ್, ನಿಮ್ಮ ಲಾಡ್ಜ್ನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಿದೆ ಅಂತ ಕಂಪ್ಲೇಂಟ್ ಬಂದಿದೆ, ನಮ್ಮವರು ರೂಮ್ಸ್ ಚೆಕ್ ಮಾಡೋದಕ್ಕೆ ಹೋಗಿದ್ದಾರೆ. ಲಾಠಿ ತಿರುಗಿಸುತ್ತಾ ಸುತ್ತ ಪರೀಕ್ಷಿಸುವಂತೆ ನೋಡಿದ. ಏನು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್, ನಮ್ಮ ಲಾಡ್ಜ್ ಬಗ್ಗೆ ಒಳ್ಳೆ ಹೆಸರಿದೆ, ಇಷ್ಟು ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಎಂದು ಮ್ಯಾನೇಜರ್ ಹೇಳುತ್ತಲೇ 5-6 ಜೋಡಿಗಳು ಹಿಡಿದು ತಂದಿದ್ದರು ಪೇದೆಗಳು. ಇದಕ್ಕೇನಂತಾರೆ ಮ್ಯಾನೇಜರ್, ಅಲ್ಲಿ ಇಂಥವರಿಗೆ ರೂಮ್ ಕೊಟ್ಟು ಇಲ್ಲಿ ಈ ಹುಡುಗಿ ಜೊತೆ ಚಕ್ಕಂದ ನಡೀತಿದೆ, ಮೆಚ್ಚಬೇಕು ನಿಮ್ಮನ್ನ ಎಂದ ವ್ಯಂಗ್ಯ ಮಾತಿಗೆ ಇಚ್ಛಾ ಗಾಬರಿಯಾದಳು. ಇಷ್ಟು ದಿನ ಇಂತಹದ್ದೊಂದು ನಡೆದಿದ್ದು ಅವಳ ಗಮನಕ್ಕೆ ಬಂದಿರಲಿಲ್ಲ. ಇದು ಹೊಸ ವಿಚಾರ ಅವಳಿಗೆ. ಇಲ್ಲ ಇನ್ಸ್ಪೆಕ್ಟರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಮ್ಮಲ್ಲಿ ಇಂತಹ ದಂಧೆಗೆ ಅವಕಾಶ ಇಲ್ಲ. ಇಚ್ಛಾ ಅವರು ಕೂಡ ಇವತ್ತಿನ ಅಪ್ಡೇಟ್ ಕೊಡ್ತಾ ಇದ್ರು ಅಷ್ಟೇ. ನಾನು 2 ದಿನದಿಂದ ರಜೆ ಹಾಕಿದ್ದೆ, ಈಗ ತಾನೇ ಬಂದಿದ್ದು, ಅದನ್ನೇ ನೀವು ತಪ್ಪಾಗಿ ತಿಳ್ಕೊಂಡ್ರಿ ಎಂದಿದ್ದ. ಮತ್ತು ಹೇಗೆ ಇವರು ಲಾಡ್ಜ್ ರೂಮ್ನಲ್ಲಿದ್ದರು, ನಿಮ್ಮ ಪರ್ಮಿಷನ್ ಇಲ್ಲದೆ ಇದೆಲ್ಲ ನಡೀತಾ
ಹೇಳಿ ಮ್ಯಾನೇಜರ್, ಇವರು ಹಾರ್ಕೊಂಡು ಬಂದ್ರಾ? ಇನ್ಸ್ಪೆಕ್ಟರ್, ಇದ್ರ ಬಗ್ಗೆ ನೀವು ಇಚ್ಛಾ ಅವರ ಹತ್ರನೇ ಕೇಳಿ. ಅವರೇ ಇವರುಗಳ ID ಚೆಕ್ ಮಾಡಿ ರೂಮ್ ಕೊಟ್ಟಿದ್ದು, ಅವ್ರ ಹತ್ರನೇ ಕೇಳ್ಕೊಳ್ಳಿ ಎಂದು ತಾನು ನುಣುಚಿಕೊಂಡ ಮ್ಯಾನೇಜರ್. ಸರ್, ನೀವೇನು ಹೇಳ್ತಾ ಇದ್ದೀರಾ? ನಾನು ಬಂದಿದ್ದು ಈಗ, ಇಷ್ಟೊತ್ತು ಡ್ಯೂಟಿಯಲ್ಲಿದ್ದಿದ್ದು ನಾನಲ್ಲ ಎಂದ ಇಚ್ಛಾಳ ಮಾತನ್ನು ಕೇಳುವವರು ಯಾರೂ ಇರಲಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ಮ ನೈಟ್ ಡ್ಯೂಟಿ ಶುರುವಾಗೋದೆ 6 ಗಂಟೆಗೆ. ನೀವು ಆಗಲೇ ಬಂದು ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ಸಿಗ್ನೇಚರ್ ಬೇರೆ ಹಾಕಿದ್ದೀರಿ. ನೀವು ಹಾಕಿದ್ದಲ್ಲದೆ ಇನ್ಯಾರು ಹಾಕಿರೋದು ಎಂದು ದಬಾಯಿಸಿದ ಮ್ಯಾನೇಜರ್. ಸರ್, ನಾನು ಬಂದಿರೋದು 8 ಗಂಟೆಗೆ. ನಾನು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕೆಲಸ ಶುರು ಮಾಡ್ತಾ ಇದ್ದ ಹಾಗೆ ಮ್ಯಾನೇಜರ್ ಕರೆದ್ರು. ಮತ್ತು ನಾನು ಹೇಗೆ ಆಗಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ? ಇವರೆಲ್ಲ ಯಾರು ಅಂತಾನೂ ನನಗೆ ಗೊತ್ತಿಲ್ಲ ಎಂದು ವಾದ ಮಾಡಿದಳು. ನೋಡಿದ್ರಾ ಇನ್ಸ್ಪೆಕ್ಟರ್, ಈ ಹುಡುಗಿ ಸಾಧಾರಣದವಳಲ್ಲ, ಏನೋ ಗಿಮಿಕ್ ಮಾಡ್ತಾ ಇದ್ದಾಳೆ. ಇವಳು ಆಗಲೇ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವಳ ಸೈನ್ ಕೂಡ ಇದೆ. ನನಗ್ಯಾಕೆಯೋ ಇವಳು ನಮ್ಮ ಲಾಡ್ಜ್ ಹೆಸರು ಹಾಳು ಮಾಡೋಕೆ ಅಂತಾನೆ ವಿರೋಧಿಗಳು ಕಳಿಸಿದ್ದು ಅನಿಸ್ತಿದೆ. ಪ್ಲೀಸ್ ಇನ್ಸ್ಪೆಕ್ಟರ್, ಇವಳನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮಾಡಿ, ಸತ್ಯ ಏನು ಅಂತ ಗೊತ್ತಾಗುತ್ತೆ ಎಂದ ಮ್ಯಾನೇಜರ್. ಇನ್ಸ್ಪೆಕ್ಟರ್, ನಾನು ಯಾವ ತಪ್ಪು ಮಾಡಿಲ್ಲ. ಇಂಥ ದಂಧೆ ಮಾಡೋರಿಗೆ ನಾನು ರೂಮ್ ಕೂಡ ಕೊಟ್ಟಿಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ, ನಾನು ಆ ಥರದವಳಲ್ಲ, ಬಿಡಿ ನನ್ನನ್ನು ಎಂದು ಇಚ್ಛಾ ಕೇಳಿಕೊಂಡರೂ ಬಿಡದೆ ಇಚ್ಛಾಳನ್ನು ಎಳೆದುಕೊಂಡು ಹೊರಟರು ಪೊಲೀಸರು. ಅವಳ ಮಾತು ಕೇಳದೆ ಅವಳನ್ನು ಎಳೆದುಕೊಂಡು ಹೊರಟ ಮಹಿಳಾ ಪೇದೆಗಳಿಂದ ಬಿಡಿಸಿಕೊಳ್ಳಲು ಯತ್ನಿಸುತ್ತಾ, ಇನ್ಸ್ಪೆಕ್ಟರ್, ನೀವು ತಪ್ಪು ಮಾಡ್ತಾ ಇದ್ದೀರಾ, ನನ್ನನ್ನು ಬಿಟ್ಬಿಡಿ ಎಂದು ಕೂಗಾಡಿದರೂ ಬಿಡದೆ ಎಳೆದುಕೊಂಡು ಹೊರಟರು. ಅವಳನ್ನು ಹೊರತಾಗಿ ಬೇರೆ ಯಾರೂ ಅರೆಸ್ಟ್ ಆಗಿರಲಿಲ್ಲ. ಕೇವಲ ಯಾರಾದರೂ ಇವರನ್ನು ಪ್ರಶ್ನಿಸಿದರೆ ಎಂದು ರೈಡ್ ಮಾಡುವ ನಾಟಕ ನಡೆದಿತ್ತಷ್ಟೆ. ಅವಳ ವಿರೋಧದ ನಡುವೆಯೂ ಪೊಲೀಸ್ ವಾಹನ ಹತ್ತಿಸಿ ಸ್ಟೇಷನ್ಗೆ ಎಳೆದು ತಂದರು. ಇನ್ಸ್ಪೆಕ್ಟರ್, ಹೆಣ್ಮಕ್ಳನ್ನು ರಾತ್ರಿ ಹೊತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಳ್ಬಾರ್ದು ಅಂತ ಕಾನೂನಿದೆ. ಕಾನೂನು ಗೊತ್ತಿದ್ದು ಕೂಡ ನನ್ನನ್ನು ಹೇಗೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ್ರಿ ಎಂದ ಇಚ್ಛಾಳ ಮುಡಿಯ ಮೇಲೆ ಕೈ ಬಿಟ್ಟಿತ್ತು. ಯಾವನವನು ನನ್ನ ಮೇಲೆ ಕೈ ಇಟ್ಟಿರೋದು? ಕೇಸ್ ದಾಖಲಾಗದೆ ಕೈ ಮಾಡೋದು ಅಪರಾಧ ಎನ್ನುತ್ತಾ ತಿರುಗಿದವಳ ಮುಖ ಕಪ್ಪಿಟ್ಟಿತ್ತು. ತನ್ನ ಹಿಂದೆ ವ್ಯಂಗ್ಯ ನಗು ಬೀರುತ್ತಿದ್ದ ಭುವನ್ ಹಾಗೂ ಜಯೇಂದ್ರನನ್ನು ಕಂಡು. ನೀನಾ? ಅಂದರೆ ಇದೆಲ್ಲ ನಿಂದೆ ಕೆಲಸನ? ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರಾ? ಬಾಸ್ಟರ್ಸ್, ನನ್ನ ಜೀವನ ನರ್ಕ ಮಾಡಿ ಸಾಕಾಗಲಿಲ್ಲ ಅಂತ ಮತ್ತೆ ಬಂದಿದ್ಯಾ ಎನ್ನುತ್ತಾ ಮುಷ್ಟಿ ಕಟ್ಟಿ ಅವನ ಮೂಗಿಗೆ ಪಂಚ್ ಮಾಡಿದಳು. ಅಷ್ಟರಲ್ಲೇ ಅವನು ತಪ್ಪಿಸಿಕೊಳ್ಳಲು ಯತ್ನಿಸಿದನಾದರೂ ಸಣ್ಣ ಏಟು ಬಿದ್ದಿತ್ತು. ತನ್ನ ಮೂಗು ಉಚ್ಚಿಕೊಳ್ಳುತ್ತಾ, ಪರವಾಗಿಲ್ವೇ ಇಚ್ಛಾ ಮಾಧವನ್, ಅಷ್ಟು ಹಿಂಸೆ ಅನುಭವಿಸಿದ್ರೂ ಬದುಕೇ ಇದೆಯಾ ಅಂದರೆ ಗ್ರೇಟ್ ಬಿಡು ನೀನು. ನಾನೆಲ್ಲೋ ನೀನು ನೆಗೆದು ಬಿದ್ದು ಹೋಗಿರ್ತೀಯಾ ಅಂದ್ಕೊಂಡಿದ್ದೆ. ಅಲ್ಲ, ನನಗೊಂದು ಡೌಟ್, ಅಷ್ಟಾದರೂ ನಿನಗೆ ಸಾಯಬೇಕು ಅಂತ ಅನ್ನಿಸ್ಲಿಲ್ವಾ? ನೀನು ಬದುಕಿದ್ದು ಏನು ಮಾಡೋದಕ್ಕಿದೆ? ಯಾರಿದ್ದಾರೆ ನಿನಗೆ ಅಂತ ಇನ್ನೂ ಬದುಕಿದ್ದೀಯಾ? ನಿನ್ನವರು ಅಂತ ಯಾರೂ ಇಲ್ಲದೆ ಅನಾಥೆ ನೀನು ಎಂದ ಭುವನ್ ಮಾತಿಗೆ ಇಚ್ಛಾಳ ತುಟಿಗಳು ಅರಳಿ ನಗುವ ಜೋರಾಗಿತ್ತು. ನಗುತ್ತಿದ್ದ ಇಚ್ಛಾಳ ಗಲ್ಲ ಬತ್ತಿ ಹಿಡಿದು, ಏನೇ ನಗ್ತಾ ಇದೆಯಾ? ನಿನ್ಗೇನು ಹುಚ್ಚಿಡಿತಾ ಎಂದ. ಹುಚ್ಚು ನನಗಲ್ಲ, ನಿನಗೆ ಹಿಡಿಯುತ್ತೆ ಈಗ ಭುವನ್. ನನಗೆ ಯಾರಿದ್ದಾರೆ ಬದುಕೋದಕ್ಕೆ ಅಂತ ಕೇಳಿದ್ಯಲ್ಲ, ಯಾರೂ ಇಲ್ಲ ಅನ್ನೋ ಪ್ರಪಂಚದಲ್ಲಿ ನನಗಾಗಿ ದೇವರು ಕಳಿಸ್ಕೊಟ್ಟಿರೋ ನನ್ನ ಮಗು ಇದೆ. ಇನ್ನೂ ಕಣ್ಬಿಡದ ನನ್ನ ಕಂದನೇ ಸಾಕು ನನಗೆ ಭರವಸೆ ದೀಪ. ಆದರೆ ನಿನಗೆ ಅಂತ ಒಂದು ನಾಯಿ ಮರಿನೂ ಇಲ್ವಲ್ಲ, ಛೇ ಎಂದು ಉಸಿರಿದಳು. ನನ್ನ ಮಗು ಎಂದ ಇಚ್ಛಾಳ ಮಾತಿಗೆ ಅನಾಮತ್ತಾಗಿ ಅವನ ಕಣ್ಣು ಇಚ್ಛಾಳ ಹೊಟ್ಟೆಯ ಕಡೆ ಹೋಯಿತು. ಇಷ್ಟು ದಿನ ಅವನು ಗಮನಿಸದೇ ಇದ್ದ ತುಸು ಉಬ್ಬಿದ ಹೊಟ್ಟೆ ಕಂಡು ಬೆಚ್ಚಿ ಬಿದ್ದಿದ್ದ. ಇಚ್ಛಾ ಗರ್ಭಿಣಿಯಾದರೆ ಅವನ ಯೋಚನೆಗಳಿಗೆ ಹಿನ್ನಡೆಯಾಗುತ್ತೆ ಎಂದು ಅಪ್ಪ ಮಗ ಮುಖ ನೋಡಿಕೊಂಡರು. ಯಾರ್ದಿದು ಪಾಪದ ಪಿಂಡ, ಹೇಳೆ ಯಾರ್ದು ಎಂದು ಅವಳ ಮೊಗದ ಬಳಿ ಮುಖ ತಂದು ಎದುರಿಸುವಂತೆ ಕೇಳಿದ ಭುವನ್ ಹಣೆಗೆ ತನ್ನ ಹಣೆಯಿಂದ ಗಟ್ಟಿಸಿ ತನ್ನ ಉದರದ ಮೇಲೆ ಕೈ ಇರಿಸಿ, ನನ್ನ ಮಗು ನಿನ್ನ ಕೃಪೆ, ಆದರೆ ಪಾಪದ ಪಿಂಡ ಅಲ್ಲ. ಅದರ ಬದಲಾಗಿ ನಿನ್ನ ಪಾಪದ ಕೊಡ ತುಂಬಿ ಪರಲೋಕಕ್ಕೆ ನಿನ್ನನ್ನು ಕಳಿಸೋ ನನ್ನ ಮಗು ಇದು. ನನ್ನ ಮಗುವಿನ ಕಾರಣದಿಂದಲೇ ನಿನಗೆ ಸಾವು ಬರುತ್ತೆ, ನೋಡ್ತಿರೋ. ನನಗೆ ನೀನು ಕೊಟ್ಟ 10ರಷ್ಟು ಹಿಂಸೆ ತಿರುಗಿಸ್ಕೊಡ್ತೀನಿ ಎಂದವಳನ್ನು
ಕೆಕ್ಕರಿಸಿ ನೋಡಿದ ಜಯೇಂದ್ರ. ಭುವನ್, ಈ ಪಿಂಡ ಉಳಿಬಾರ್ದು. ಉಳೀತು ಅಂದರೆ ನಮಗೆ ಯಾವತ್ತಿಗೂ ಅಪಾಯನೇ. ಈ ಮಗು ಇವತ್ತೇ ಇಲ್ಲೇ ಅವಳ ಹೊಟ್ಟೆಯಲ್ಲಿ ಕೊನೆ ಉಸಿರು ಎಳಿಬೇಕು. ಈ ಮಗು ಭೂಮಿಗೆ ಬರಬಾರ್ದು. ಅದೇನು ಮಾಡ್ತೀಯೋ ನೀನೇ ನೋಡು ಎಂದು ಆದೇಶಿಸಿದ ತಂದೆ ಪರಮ ನೀಚನೇ ಸರಿ. ನೋ, ನನ್ನ ಮಗುಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇನ್ಸ್ಪೆಕ್ಟರ್ ಹೆಲ್ಪ್ ಮೀ. ನಾನು ಈಗಲೇ ಇವನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ. ಪ್ಲೀಸ್ ಇವನನ್ನು ಅರೆಸ್ಟ್ ಮಾಡಿ ಎಂದು ಇನ್ಸ್ಪೆಕ್ಟರ್ ಬಳಿ ಬೇಡಿಕೊಂಡಳು. ಆಯ್ತಮ್ಮ, ಬೇಗ ಕಂಪ್ಲೇಂಟ್ ಬರೆದುಕೊಡು. ನಾನು ಇವ್ರ ವಿರುದ್ಧ ಆ್ಯಕ್ಷನ್ ತಗೋತೀನಿ. ಇವ್ರು ಒಳ್ಳೆಯವರು ಅಂದ್ಕೊಂಡು ಇವರಿಗೆ ಸಹಾಯ ಮಾಡಿದೆ. ಇವರಿಷ್ಟು ಕೆಟ್ಟವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೆಣ್ಣಿನ ಮೇಲೆ ಇವರು ಕೈ ಮಾಡ್ತಾರೆ ಅಂದರೆ ಇವರನ್ನು ಸುಮ್ಮನೆ ಬಿಡೋಕ್ಕಾಗೋದಿಲ್ಲ ಎಂದ ಇನ್ಸ್ಪೆಕ್ಟರ್ ನಯವಾಗಿ. ಓಕೆ ಇನ್ಸ್ಪೆಕ್ಟರ್, ಕಂಪ್ಲೇಂಟ್ ಬರ್ಕೊಡ್ತೀನಿ. ಇವರಿಂದ ನನಗೆ ರಕ್ಷಣೆ ಬೇಕು. ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಪ್ಲೀಸ್ ಎಂದವಳೆ ಕಂಪ್ಲೇಂಟ್ ಬರೆಯತೊಡಗಿದಳು. ತನಗೆ ಪೊಲೀಸರಿಂದ ರಕ್ಷಣೆ ಸಿಗುತ್ತದೆ ಎಂಬ ಧೈರ್ಯದಿಂದ ಕುಳಿತು ಕಂಪ್ಲೇಂಟ್ ಬರೆಯುತ್ತಿದ್ದ ಇಚ್ಛಾಳ ಮುಡಿಗೆ ಕೈ ಹಾಕಿ ಎಬ್ಬಿಸಿದ ಭುವನ್. ಅವಳನ್ನು ದೂಡಿ ಕೆಳಗೆ ದಬ್ಬಿದ. ಕೆಳಗೆ ಬೀಳುವಾಗ ತನ್ನ ಹೊಟ್ಟೆಗೆ ಏಟು ಬೀಳದಂತೆ ಕೈಯನ್ನು ಅಡ್ಡ ಹಿಡಿದ ಇಚ್ಛಾ ಅಮ್ಮ ಎಂದು ನೆರಳಿದಳು. ಅಲ್ಲೇ ನೋಡುತ್ತಾ ನಿಂತಿದ್ದ ಪೊಲೀಸರ ಕಡೆ ತಿರುಗಿ, ಇನ್ಸ್ಪೆಕ್ಟರ್, ಏನು ನೋಡ್ತಾ ಇದ್ದೀರಾ? ಪ್ಲೀಸ್ ಸೇವ್ ಮಾಡಿ. ಇವರಿಂದ ನನ್ನನ್ನು ಕಾಪಾಡಿ. ಪ್ಲೀಸ್ ಹೆಲ್ಪ್ ಮೀ ಎಂದು ಬೇಡಿಕೊಂಡ ಇಚ್ಛಾಳ ಬಳಿ ಮೊಣಕಾಲೂರಿ ಕುಳಿತು ಇನ್ಸ್ಪೆಕ್ಟರ್ ಅವಳ ಕಪಾಳಕ್ಕೆ ಬಾರಿಸಿ, ಇಷ್ಟು ಹೆಲ್ಪ್ ಮಾಡಿದರೆ ಸಾಕಾ, ಇಲ್ಲ ಇನ್ನೂ ಹೆಲ್ಪ್ ಮಾಡಲಾ ಎಂದವನೇ ಅವಳ ಮುಡಿ ಹಿಡಿದು ಎಳೆದಾಡಿದ. ತಾನು ಹಗ್ಗ ಅಂದುಕೊಂಡಿದ್ದು ತನ್ನ ಪಾಲಿಗೆ ಹಾವಾಗುತ್ತಿದೆ. ತಾನು ಎಲ್ಲ ಕಡೆಯಿಂದಲೂ ಲಾಕ್ ಆಗುತ್ತಿರುವೆ. ಬೇಡಿ ಬಚಾವಾಗೋದರ ವಿನಃ ಬೇರೆ ದಾರಿ ಇಲ್ಲ ಎಂದು ಮನವರಿಕೆಯಾಯಿತು. ಅವನಿಂದ ತನ್ನ ಕೂದಲು ಬಿಡಿಸಿಕೊಂಡು ತನ್ನ ಸುತ್ತ ನೋಡುತ್ತಾ, ಪ್ಲೀಸ್ ಯಾರಾದರೂ ಸಹಾಯ ಮಾಡಿ. ಪೊಲೀಸ್ ಸ್ಟೇಷನ್ನಲ್ಲೇ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾಯಿದ್ರು. ಕೈ ಕಟ್ಟಿ ಕೂತಿದ್ದೀರಲ್ಲ, ಪ್ಲೀಸ್ ಕಾಪಾಡಿ ಎಂದು ಬೇಡಿಕೊಂಡಲಾದರೂ ಅಲ್ಲಿದ್ದವರಿಗೆ ಯಾರಿಗೂ ಕರುಣೆ ಮೂಡಲಿಲ್ಲ. ಇನ್ಸ್ಪೆಕ್ಟರ್ ಯಾವುದೋ ಫೋನ್ ಬಂತೆಂದು ಮಾತನಾಡುವ ಸಲುವಾಗಿ ಹೊರಗೆ ಹೋದರೆ ಇನ್ಸ್ಪೆಕ್ಟರ್ ಕೈಯಲ್ಲಿ ಇದ್ದ ಲಾಠಿ ಹಿಡಿದು ಬರುತ್ತಿರುವ ಭುವನ್ನನ್ನು ಕಂಡು ಭಯ ಶುರುವಾಗಿತ್ತು. ಎದ್ದು ಓಡಲಾದರೂ ಅವಳ ಸ್ಥಿತಿ ಸಹಕರಿಸುತ್ತಿರಲಿಲ್ಲ. ಕುಳಿತಲ್ಲಿಂದಲೇ, ಭುವನ್ ಪ್ಲೀಸ್ ನನಗೇನು ಮಾಡಬೇಡ. ಈ ಮಗು ನಿಂದು ಕೂಡ. ಮಗುವಿಗೇನಾದರೂ ಆದರೆ ನಿನಗೆ ಪಾಪ ತಟ್ಟದೆ ಬಿಡೋದಿಲ್ಲ ಭುವನ್. ನಿನ್ನ ಮಗುನ ನೀನೇ ಕೈಯಾರೆ ಕೊಲ್ಲೋದು ತಪ್ಪು ಮಾಡಬೇಡ. ಈ ಮಗುಗೋಸ್ಕರ ನನ್ನನ್ನು ಬದುಕೋಗ್ಬಿಡು. ಪ್ಲೀಸ್ ಮಗುವನ್ನು ಉಳಿಸ್ಕೊಡು ಎಂದು ಬೇಡಿಕೊಂಡರೂ ಕರಗದೆ ಅವಳ ಮೈ ಮೇಲೆ ಲಾಠಿಯ ಪ್ರಹಾರ ನಡೆಸಿದ. ಒಂದೊಂದು ಏಟು ಮೈಯ ಮೇಲೆ ಬೀಳುವಾಗಲೂ ಹೊಟ್ಟೆಗೆ ಏಟು ಬಿದ್ದು ಮಗುವಿಗೆ ಯಾವ ತೊಂದರೆಯೂ ಆಗದೇ ಇರಲಿ ಎಂದು ಕವುಚಿ ಮಲಗಿದಂತೆ ಮಾಡಿ ಮಗುವನ್ನು ರಕ್ಷಿಸಿಕೊಂಡಳು. ಭುವನ್, ನಿನ್ಗೆ ಅವಳ ಮೇಲೆ ಕರುಣೆ ಬಂದಂತೆ ಇದೆ. ಆ ಪಿಂಡವನ್ನು ಮೊದಲು ಸಾಯಿಸು, ಆಮೇಲೆ ಇವಳಿಗೆ ಹೊಡೆದು ಬಡ್ದು ಮಾಡು ಎಂದರೆ ಭುವನ್ ಲಾಠಿಯನ್ನು ಎಸೆದು ಇಚ್ಛಾಳನ್ನು ಒರಳಿಸಿ ಅವಳ ಹೊಟ್ಟೆಯ ಮೇಲೆ ಪ್ರಹಾರ ನಡೆಸಲು ತಯಾರಾಗಿದ್ದ. ಸರ್, ಈಗ ಯಾವ ರಿಸ್ಕ್ ತಗೊಳ್ಳೋದು ಬೇಡ ಸರ್. ನೀವಿಲ್ಲಿದ್ದರೆ ನಿಮಗೆ ಅಪಾಯ. ಇಲ್ಲಿಂದ ಹೋಗಿ ಸರ್. ಸತ್ಯಕ್ಕೆ ಅವಳನ್ನು ಬಿಡೋದು ಒಳ್ಳೆಯದು. ಮೊದಲು ಇಲ್ಲಿಂದ ನೀವು ಎಸ್ಕೇಪ್ ಆಗಿ ಎಂದು ಹೊರಗಿನಿಂದ ಓಡಿ ಬಂದ ಇನ್ಸ್ಪೆಕ್ಟರ್ ಬೆವರು ಒರೆಸಿಕೊಳ್ಳುತ್ತಾ ಒದರಿದ. ಮುಂದುವರಿಯುವುದು. ಇಚ್ಛಾ ಇವರ ಕಪಿಮುಷ್ಟಿಯಿಂದ ಹೇಗೆ ಪಾರಾಗ್ತಾಳೆ? ಇನ್ಸ್ಪೆಕ್ಟರ್ ಎದರಿರೋದು ಯಾಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.